ತಗೊಂಡ್ರ ಇದು ರೋಡ್ ತಗೊಂಡ್ರ ಅಲ್ಲೇ ಓಡಾಡೋದು ಅದು ಕ್ಲೋಸ್ ಮಾಡಿ ಅಂತ ಹೇಳಿದ್ನಲ್ಲ ಅವತ್ತು. ಅದು ಕ್ಲೋಸ್ ಮಾಡ್ಬೇಕು, ಭಾರಿ ಸಮಸ್ಯೆ ಆಗುತ್ತೆ. ಇದು 2ನೇ ವಿಸಿಟ್ ಅಲ್ಲ ನಿಮ್ದು. ನೋಡಿ ಅದೆಲ್ಲ ಇರೋದ್ರಿಂದ ಭಾರಿ ದೊಡ್ಡ ಸಮಸ್ಯೆ ಆಗುತ್ತೆ. ಬರೀ ಮೆಟೀರಿಯಲ್ ಹೊಡೆಯೋದಕ್ಕೆ ಅನ್ನೋದಕ್ಕಿಂತ ಬೇರೆ ಸಮಸ್ಯೆ ಆದಾಗ ಅನುಭವಿಸ್ಬೇಕು. ನೀವೆಲ್ಲ ಓಡಾಡಬಹುದು, ನಿನ್ನೆ ಓಡಿ ತಪ್ಪೇನು ಯಾವ್ದು ಹೇಳ್ತಿದ್ರೆ ರಂಗನಾಥಪುರ ಅಲ್ವಾ? ಯಾವ್ದು ಚಿಕ್ಕನಾಗ್ನಳ್ಳಿ ಹತ್ರ. ಯಾವ ತಾಲೂಕು? ಚಿಕ್ಕನಾಗ್ನಳ್ಳಿ. ಚಿಕ್ಕನಾಗ್ನಳ್ಳಿ ತಾಲೂಕಿಂದ ಒಂದು 7 ಕಿಲೋಮೀಟರ್. ಚಿಕ್ಕನಾಗ್ನಳ್ಳಿಯಿಂದ 7 ಕಿಲೋಮೀಟರ್. ಯಾವ ತಾಲೂಕು ಇದು? ಚಿಕ್ಕನಾಗ್ನಳ್ಳಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಅವತ್ತು ನೋಡಿ ಬೇಸ್ಮೆಂಟ್ ಆಗಿತ್ತು ಇನ್ನು ಬಂದಾಗ. ಏನಮ್ಮ ಬೇಸ್ಮೆಂಟ್ ಆಗಿತ್ತಲ್ವಾ? ಮಾಡ್ಕೊಂಡಿದ್ದೆ ನೋಡ್ರಿ, ಹೇಳ್ದಂಗೆ ಮಾಡ್ಕೊಂಡಿದ್ವಿ. ತುಂಬಾ ಸಂತೋಷ ಆಗುತ್ತೆ. ಫಸ್ಟ್ ಆ ಗೇಟ್ ಮುಚ್ಚಿ ಯಾವತ್ತು ಹೇಳಿದ್ದೆ ನಾನು? ಹೇಳಿದ್ರಿ ಮತ್ತೆ ಅವತ್ತು ಹೇಳಿದ್ದಿಲ್ವಾ? ಅವತ್ತಿಂದ ಇವತ್ತಿನವರೆಗೆ ಹಿಂಗೆ ಓಡೋದ್ರೆ ಅಂದ್ರೆ ಏನ್ ಅರ್ಥ ಆಯ್ತು? ಎಲ್ಲ ಎಫೆಕ್ಟ್ ಆಗುತ್ತೆ ನೋಡಿ. ಗಮ್ಮತ್ತು ಮೇಲೆ ತೊಂದರೆ ಆಗುತ್ತೆ. ಮಾಡ್ಕೊಂಡಿದ್ರೆ ನೋಡ್ರಿ, ಹೇಳ್ದಂಗೆ ಮಾಡ್ಕೊಂಡಿದ್ರೆ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ, ಗುಡ್ಡೆ ಮಾಡ್ಕೊಳ್ಳಿ. ಮಾಡ್ತೀವಿ. ಆಮೇಲೆ ಇದು ನಾಲ್ಕು ಕಡೆ ಹೊಡ್ಸಿದೀವಲ್ಲ, ಇದಕ್ಕೇನು ಇದು ಮಾಡ್ಬೇಕು ಸಪೋರ್ಟ್ ಅಂತ ಇಲ್ಲ, ಇಲ್ಲಿಗೆ ಅಷ್ಟೇ, ಅಲ್ಲಿಗೇನು ಬೇಡ. ಅಲ್ಲ ಹೊಲ್ಟೈತಲ್ಲ, ತಲೆ ಕೆಡಿಸ್ಬೋದು. ಕೆಲವು ಜಾಗದಲ್ಲಿ ಹೊರಡಬಾರ್ದು ಅಂತ ಹೇಳ್ತೀನಿ, ಕೆಲವು ಜಾಗದಲ್ಲಿ ಹೊರಡೋದಕ್ಕೆ ಹೊರಟಿರೋದಲ್ಲ. ಸಪೋರ್ಟ್ ಮಾಡ್ಬೇಕ ಕೆಳಕ್ಕೆ ಅಂತ ಏನು ಬೇಡ. ಇಲ್ಲಿ ಪಿಲ್ಲರ್ ಕೊಟ್ಟಿದ್ದೇವೆ, ಮುಗೀತು. ಅಲ್ಲಿ ಏನು ಕೊಡಲ್ಲ, ಸರಿನಾ? ಏನ್ ಅದ್ರ ಬಗ್ಗೆ ಆಲೋಚನೆ. ಎಷ್ಟು ತಿಂಗಳ ಕೇಳಿದಾನ ಬಂದು ಯಜಮಾನ್ರೆ? 3 ತಿಂಗಳ 4 ತಿಂಗಳ 5 ತಿಂಗಳ ಆಯ್ತಾ? ಇದು ನವೆಂಬರ್ ಅಲ್ಲ, ಡಿಸೆಂಬರ್ ಅಲ್ಲ. ಬೇಸ್ಮೆಂಟ್ ಕೆಲಸ ಸ್ಟಾರ್ಟ್ ಮಾಡಿರ್ಲಿಲ್ಲ. ಬಹಳ ಚೆನ್ನಾಗಿದೆ. ಹಿಂಗ್ ಮಾಡಿದ್ರಿ ಏನಿದೆ? ವೆಂಟಿಲೇಷನ್ ತಗೊಳ್ಳಿ, ಒಂದು ಆರ್ಸಿ ತೆಗೆದು ಬಿಡಿ, ಇದನ್ನ ತೆಗೆದು ಆರ್ಸಿ ತೆಗೆದು ಸ್ಟ್ರೈಟ್ ಕಟ್ಬಿಡಿ. ಮತ್ತೆ ವೆಂಟಿಲೇಟರ್ ತಗೊಳ್ಳಿ, ಒಂದು ವೆಂಟಿಲೇಟರ್ ತಗೊಳ್ಳಿ, ಚಿಕ್ಕ ತಗೊಳ್ಳಿ, ಬೆಳಕು ಬರ್ಲಿ. ಇಲ್ಲಿ ನೋಡಿ, ಮತ್ತೆ ಕಟ್ಟೆ ಕಟ್ಟಬಹುದು, ಸ್ಟೆಪ್ ಕಟ್ಟಬಹುದು. ಸ್ಟೆಪ್ ಅಂದ್ರೆ ಸೈಡ್ ಗ್ಯಾಪ್ ಬಿಡ್ರಿ ಅಂತ ಹೇಳ್ತಾರಲ್ಲ, ಗ್ಯಾಪ್ ಇದೆ. ಸುತ್ತು 3 ಸೈಡ್ 3 ಸೈಡ್ ಈ ಕಡೆ ಟಚ್ ಪರವಾಗಿಲ್ಲ, ಇವೆರಡು ಸೈಡ್ ಬಿಡುತ್ತೇವೆ. ಬಿಟ್ರೆ 3 ಬಿಟ್ರೆ ಒಳ್ಳೇದೇ, ಬಿಟ್ರೆ ಒಳ್ಳೇದೇನೆ. ಸ್ವಲ್ಪ ಜಾಸ್ತಿ ಬೇಡ, ಸರಿನಾ? ಓಕೆ. ಇದೇನಿದು? ಇದೇನ್ ಮಾಡ್ಕೊಂಡಿದ್ದೀರಾ? ಇದು ಡೈನಿಂಗ್ ಹಾಲ್ ಟೈಪ್. ಸುಮ್ಮನೆ ಡೈನಿಂಗ್ ಹಾಲ್ ಮಾಡ್ಕೋಬಹುದು. ಓಪನ್ ಇರಲ್ಲ ಸರ್, ಅಡಿಗೆ ಮನೆ. ಆಮೇಲೆ ಮುಚ್ಚಾನ ಅಂತಾರೆ. ಯಾವುದು ಇದು? ಇದು ಇಷ್ಟ ಅದು ಅಲ್ವಾ? ನಿಮಗೆ ಏನ್ ಅನ್ಸುತ್ತೋ ಮಾಡ್ಕೊಳ್ಳಿ, ಏನು ಸರಿನಾ? ಓಕೆನಾ? ಇದು ಕಿಚನ್ ಕ್ಲೋಸ್ ಆಗುತ್ತೆ. ಯಾವುದು? ಅದು ವೆಂಟಿಲೇಷನ್ ಮಾಡ್ಕೊಂತೀವಿ ಅಷ್ಟೇ. ಏನು ವಿಂಡೋ ಮಾಡ್ಕೊ ಅಲ್ಲ ಬುದ್ಧಿ, ಅದು ಬಿಲ್ಡಿಂಗ್ ಪ್ಲಾಸ್ಟಿಂಗ್ ಆಗ ಟೈಮ್ನಲ್ಲಿ ಕ್ಲೋಸ್ ಮಾಡೋದು ಮಾಡಿ. ಯಾವಾಗ ಆಯ್ತು ಅವಾಗ ಮಾಡಿದ್ರೆ ನಾನು ಇವಾಗಲೇ ಮಾಡ್ಬೇಕಂತೇನಿಲ್ಲ. ನೀವು ಇವಾಗ ಇಮಿಡಿಯೇಟ್ ಆಗಿ ಮಾಡುವಂತದ್ದು ಏನಪ್ಪಾ ಅಂದ್ರೆ, ಆ ಗೇಟ್ ಅನ್ನ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಿದ್ರೆ ಬೇರೆ ಸಮಸ್ಯೆಯನ್ನು ಅನುಭವಿಸ್ತಾ ಹೋಗ್ತೀವಿ. ಆ ಸಮಸ್ಯೆಗೆ ನೀವೇ ಜವಾಬ್ದಾರಿ ಆಗಿರ್ತೀರಿ. ದೊಡ್ಡ ಸಮಸ್ಯೆ ಆಗತ್ತಲ್ವ? ನಿಮಗೆ ಅರ್ಥ ಆಗ್ತಿಲ್ಲ ನನ್ನ ಹೇಳಿದ್ರೆ? ಇಲ್ಲೇ ಬರ್ಬೋದನ್ನ ಏನಿದೆ? ನಿಮ್ಗೆ ಅವತ್ತೇ ಕಂಡೀಷನ್ ಹೇಳಿದ್ದೀನಿ.
ಅದೇ ನಾವ್ ಯಾವಾಗನ್ನೂ ಸ್ವಲ್ಪ ವಿಷಯ ಕುಡಿತೀನಿ ಆದ್ರೆ ದಿವಸ ಅದೆಲ್ಲ ಕುಡಿಲ್ಲ ಅನ್ನಂಗ್ ಆಗ್ತೈತೆ ನಿಮ್ಮ ಸಿಮೆಂಟ್ ಬಂತು ಈ ಕಡೆಗೆ ಹಾಕ್ಕೊಂಡೆ ಈಗ. ಬೇಡ ಅಲ್ವಾ? ಸಾಧ್ಯವಾದಷ್ಟು ಇದನ್ನ ಒಂದು ಅಡಿವರೆಗೆ ಹೈಟ್ ಮಾಡ್ಬಿಡಿ ಕಂಪ್ಲೀಟ್ ಆಗತ್ತೆ ಸರ್, ಇಲ್ಲಿ ಅಲ್ಲಿ ಬರುತ್ತೆ ಈಗ ಅದ್ರ ಮೇಲೆ ಟೈಲ್ಸ್ ಟೋಟಲ್ ಆಗಿ ಹೈಟ್ ಆಗತ್ತೆ ಸರಿನಾ? ಟೋಟಲ್ ಹೈಟ್ ಮಾಡ್ಕೊಂಡು ಆ ನೀರು ಆ ಕಡೆ ನೀರ್ ಹಾಕಿದ್ರೆ ಈ ಕಡೆ ಬರೋ ಈ ಮೂಲಿಗೆ ಈಶಾನ್ಯ ಮೂಲಿಗೆ ಹೋಗ್ಬೇಕು ಮಾಡಕ್ ಮಾಡ್ಬೋದು. ಇದೆಲ್ಲ ಈ ಫ್ಲೋರಿಂಗ್ ಎಲ್ಲ ಈ ಲೆವೆಲ್ ಬರುತ್ತೆ. ಎಲ್ಲ ಇಲ್ಲವರೆಗೆ ಮಾಡ್ಬೋದು. ಮಾಡ್ಕೊಂಡ್ವಲ್ಲ? ಮತ್ತೆ ಅದೇ ಅಂತಲ್ಲ ಟೋಟಲ್ ಇದೆಲ್ಲ ಒಂದೆಲ್ಲ ಆ ರೂಮು ಆ ಕಡೆ ನೋಡಿದ್ರೆ ವಾಟರ್ ಟರ್ನ್ ಮಾಡ್ತೀರಾ? ಅದು ಹೇಳಿದ್ರಲ್ಲ ಫುಲ್ ಕವರ್ ಫುಲ್ ಕವರ್ ಆಗ್ಬೇಕು. ಅದೇ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರೆ ಒಟ್ಟು ಫುಲ್ ಕವರ್ ಆಗ್ಬೇಕು. ಆ ಕಡೆಯಿಂದ ಹೇಳೋದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ಹಂಗ್ ಫುಲ್ ನೆನ್ಪಿಟ್ಕೊಳ್ಳಿ. ಕವರ್ ಆ ಕಡೆಯಿಂದ ಮಾಡ್ಬೇಕು ಇಲ್ಲ ಅರ್ಧ ಮಾಡೋದಾದ್ರೆ ಆ ನೋಟ್ ಕಡೆಯಿಂದ. ಮಾಡ್ಕೊಂಡಿದ್ದೀವಿ. ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಅರ್ಧ ಮಾಡೋದಿದ್ರೆ ಆ ಕಡೆಯಿಂದ ಫುಲ್ ಆದ್ರೆ ಫುಲ್ ಮಾಡ್ಬೋದು ನೀವೇ. ಅಷ್ಟೇ. ನೀವು ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಲ್ಲ. ಇಲ್ಲ ಸರ್, ನೀವು ಬರೋದೇ ಕೇಳಿದ್ರೆ ನೀವು ಬಂದು ನಾವು ನೋಡಿ ಹೇಳ ಈಗ ಅಗ್ಲೆಲ್ಲ ನಾವು ಮನೆ ನೀವಾ ನೀವು ನೋಡ್ಕೊಂಡು ಕೇಳೋದು ಅಷ್ಟು 50 ಜನ ಅಳವಡಿಸ್ಕೊಂಡ್ರೆ ಮಾಡ್ಕೋಬೇಕು. ಇದು ಅದು ಸ್ಟೋರ್ ರೂಮ್ ಅಥವಾ ರೂಮ್ ನಾಗ ಮಾಡಿದೀವಿ. ಮಾಡ್ಬೋದಾ? ಅದು ಪ್ಯಾಸೇಜ್ ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ ಈ ಮಾಡಿದೀವಿ. ತರ ಮಾಡಿದೀವಿ. ಸರಿ ಆಯ್ತು ಅದು ವಾಶ್ರೂಮ್ ಇದು ಬೇಸಿನ್ನು ಲಾಸ್ಟ್ ಹಾಕ್ತಿವಿ. ಸರಿನಾ? ಹಾ. ಇಲ್ಲೊಂದು ವಿಂಡೋ ಮಾಡ್ಕೊಳ್ಳಿ. ನಾವು ಇಡೋಣ ನಮ್ಮಲ್ಲಿ ಬೇಡ ಬೇಡ ಅಂದ್ರೆ ಸುಮ್ಮನೆ ಕತ್ಲೆ ಕತ್ಲೆ ಅಲ್ಲ, ವೆಂಟಿಲೇಷನ್ ಬೇಕು ಇಟ್ಕೊಳ್ಳಿ. ಹಾ. ಸರಿನಾ? ಈಗ ಬಿಸಿನೀರ ಸ್ನಾನ ಮಾಡಿದ್ರೆ ನೀವು ಇಂತಿರೋದಕ್ಕೆ ಇಕ್ಕಿರಾಗುತ್ತಲ್ಲ. ವೆಂಟಿಲೇಷನ್ ಅದೇ ಇದು ಇವ್ರು ಅಷ್ಟಾದ್ರು ಇಷ್ಟಾದ್ರು ಏನಿದೆ ಯಾವ್ದು ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಇಟ್ಕೊಳ್ಳಿ. ಈ ಬಾಗ್ಲು ಎದುರಿಗೆ ಇಟ್ಕೊಮ್ಮ, ಏನಾದ್ರೂ ಇಟ್ಕೊಮ್ಮ. ಏನಾಗಲ್ಲ, ತಲೆ ಕೆಡಿಸ್ಕೊಳ್ಳಿ. ದೇವ್ರು ಕೊಟ್ಟ ಗಾಳಿ ಬೆಳಕೈತೆ ಬಿಡಿ, ಅನಿವಾರ್ಯ ಆ ಕಡೆ ರೂಮ್ ಇದೆ, ಅನಿವಾರ್ಯ ಮಾಡಕ್ ಬರ್ತದೆ ಅಂತ ಬೇರೆ ವಿಚಾರ. ಸ್ಟೆಪ್ಸ್ ಇದನ್ನ ಆಚೆ ಕಳ್ಸೋಣ ಅಂತ ಅವ್ರು ಕೇಳಿದ್ರು ಸರ್. ಇದು ಬೇಡ ಅಂದ್ರೆ ಕೇಳಿದ್ದು ನೀವು ಬೇಡ ಅಂದ್ರೆ ಅದನ್ನ ಹಿಂಗೆ ಔಟ್ ಸೈಡ್ಗೆ ಔಟ್ಸೈಡ್ ಔಟ್ಸೈಡ್ ಬರೋದಿಲ್ಲ. ಬೇಡ ಅಂತ ಹೇಳಿದ್ರಿ. ನೋಡು ಊಟನ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅಷ್ಟೇ ಆಗ್ಲಿಲ್ಲ. ಸ್ವಲ್ಪ ಚಿಕ್ಕದಾಯ್ತು ತಿರ್ಗಾಕ್ ಆಗ್ಲಿ ಅಂತ ಹಿಂಗೆ ಆಲ್ಟರ್ ಮಾಡಿ ಕಾಲ್ ಮಾಡ್ತಾರೆ. ಗೊತ್ತಾಯ್ತು, ಮಳೆ ಗೊತ್ತಾಯ್ತು. ತಾನೇ ಗೊತ್ತಾಯ್ತು. ರೂಮ್ ಆಗ್ತೀವಿ ಸರ್ ಈಗ. ಎರಡು ಮಾಮೂಲಿ ಕೆಳಗೆ ಫುಲ್ ಓಪನ್ ಹೆಂಗೆ ಇರುತ್ತೆ? ಎಲ್ಲ ಫುಲ್ ಓಪನ್ ಮಾಡ್ಕೊಳ್ಳಿ. ಪ್ಯಾರಾಪೆಟ್ ವಾಲ್ ಅಷ್ಟೇ 3 ಫೀಟ್. ಯಾವ್ದು ಅಪ್ ಡೌನ್ ಮಾಡಬೇಡಿ. ಇಲ್ಲ ಒಂದೇ ಒಂದೇ ಸಮನೆ ಎತ್ತರ ಹೇಳದ್ ನಾನು. ಹಾ. ಎತ್ತರ ಒಂದೇ ಸಮನೆ ಬರ್ಲಿ. ಒಂದು ಸಾಧ್ಯವಾದಷ್ಟು ಇವ್ರಿಗೆ ಹೇಳ್ರಿ ಎಲ್ಲೋದ್ರು ಸಾಧ್ಯವಾದಷ್ಟು ಅವ್ರಿಗೆ ಹೇಳ್ರಿ ಎಲ್ಲ ಫುಲ್ಲು ಇವೆಲ್ಲ ಕಂಪ್ಲೀಟ್ ಮುಟ್ಟಣ ಸಾಧ್ಯವಾದಷ್ಟು ಕೇಳಿಸ್ತಾ? ಇಲ್ಲಿಂದ ಇಟ್ಗೆಲ್ಲ ತಗೊಳ್ಳಿ. ಈ ಮೂಲೆದು ಸಾಧ್ಯವಾದಷ್ಟು ಇಲ್ಲಿಂದ ನೋಡು. ಇಟ್ಗೆ ತಗೊಂಡು ರೋಡ್ನ close ಮಾಡಿ. ಆ ಲೋಡ್ ಹಾಕಿಲ್ಲ ಅಂತ ಸರಿನಾ? ಸಾಧ್ಯವಾದಷ್ಟು ಎಲ್ಲ ತಗೊಳ್ಳಿ. ಅಮ್ಮನ ಮೇಲೆ ತಗೊಳ್ಳಿ. ಅಷ್ಟು ಇವೇ ತಕೊಂಡ್ಬಿಡ್ತೀವಿ ಈಗ. ಇಲ್ಲಿ ಬರ್ರಿ ಇಲ್ಲಿ ಅಮ್ಮ ಹೇಳಮ್ಮ, ಏನಮ್ಮ ಡೌಟು? ಏನಿಲ್ಲ ಈ ಕಡೆ ಲೆಟ್ರಿನ್ ಬಾತ್ರೂಮ್ ಇಲ್ಲಿ ಮಾಡಿ ಇದು ಫುಲ್ ಓಪನ್ ಬಿಡೋಣ ಅಂತ ಇದೀವಿ ಬಾಕ್ಲ ಎದುರಿಗೆ. ಮಾಡಮ್ಮ, ಹಂಗ್ ಮಾಡ್ಬೋದಾ ಇಲ್ಲ ಈ ಕಡೆಗೆ ಮಾಡಿ ಮಾಡ್ಬೋದಾ? ಮಾಡ್ಬೋದು ಅನುಮಾನ ಅಂತ ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಮಾಡ್ಬೋದು. ಮೂಲೆಯಲ್ಲೇ ಇರುತ್ತಲ್ಲ, ಆ ಕಡೆಗೆ ಹೋಗೋದು ಈ ಕಡೆಗೆ ಬರುತ್ತೆ. ಇದು ಮೆಟ್ಲು ಇಲ್ಲಿ ಹಾ. ಕೆಳಗಡೆ ಏನ್ ಪರವಾಗಿಲ್ವಾ? ಏನಾಗಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಮುಂದಕ್ಕೆ ಪ್ಯಾರಾಪೆಟ್ ವಾಲ್ ಕೊಟ್ಬಿಡ್ತೀರಲ್ವಾ, ಇಲ್ಲ ಗ್ಲಾಸ್ ಕೊಟ್ಬಿಡಿ. ಇದ್ ಮಾಡ್ತೀವಿ ಅದು ಗೋಡೆ ಹೊರಗಡೆ ಬರುತ್ತೆ. ಇದು ನೀವೇನ್ ಮಾಡ್ತೀರಿ ಗೊತ್ತಾ? ಇಲ್ಲಿ ರೇಲಿಂಗ್ ಬೇರಿಂಗ್ ಮಾಡ್ತೀವಿ. ರೀಲಿಂಗ್ ಗ್ಲಾಸ್ ಮಾಡ್ಕೊಂಡು ಅಲ್ಲಿ ಅಲ್ಲಿ 2 ಅಡಿ ಹೊಲ್ಟೈತಲ್ಲ ಸರಿ ಆಯ್ತಲ್ಲ. ನಾನು ಹೊರಡಿಸ್ಬ್ಯಾಡ್ದು ಅಂತ ನಾನು ಓ ಅಷ್ಟೇ. ಪ್ಲಾನ್ ಕೊಟ್ಟಿದ್ವಲ್ಲ ಇದು, ಹಾ ಪ್ಲಾನ್ ಕೊಟ್ಟಿದ್ವಲ್ಲ ಇದು, ಯಾವ್ದು ಹೇಳಿ? ಕೊಟ್ಟಿದ್ವಲ್ಲ. ನಾನ್ ಬೇಡ ಅಂದೆ ನಮ್ಮನೇದು ಅದೇ ಈ ಕೆನಾಪಿಗೆ ಪ್ಲಸ್ ಗ್ರಿಲ್ ವರ್ಕ್ ಮಾಡಿದ್ರೆ ಈ ಕಡೆ ಏಕ ಹಾಕೋಣ ಅಂತ ಮಾಡ್ದ. ಬೇಡ 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 ಅಂತಲೇ ಹೇಳಿದ್ರು ಅವ್ರು. ಮನೆಗೆ ಹಾಕ್ಲಿಲ್ಲ, ಬರೀ ಕೆನಾಪಿಗೆ ಮಾತ್ರ. ಫಸ್ಟ್ ಕಟ್ ಏನ್ ಮಾಡ್ಬಿಟ್ಟಿದ್ವಿ, ಕಟ್ ಮಾಡಿ ಎಲ್ಲ ಸುಮ್ಮನೆ ಹಾಕಿ. ನಾನು ಅದಕ್ಕೆ ಪ್ಲಾನ್ ಎಲ್ಲ ಕೊಡ್ಲಿಲ್ಲ ಅವತ್ತು. ಏನಾನ ಕೇಳಿದ್ರೆ ಅವತ್ತು ನಾನು ಕೊಡ್ಲಿಲ್ಲ ಅವತ್ತು. ಇಲ್ಲ ಇಲ್ಲ ಹೇಳಿರಲಿಲ್ಲ. ನೀವ್ ಕೊಡ್ಲಿಲ್ಲ ಅದಕ್ಕೆ ಮತ್ ಬಂದ್ ನೋಡ್ರಿ ಗೊತ್ತಾಗ್ತದೆ ಅಂತಲೇ ನಾನು ಹೇಳಿಲ್ವಾ ಅದು ಮಾಡ್ಬಾರ್ದಂತೆ ಅಂತ. ಸ್ವಲ್ಪ ಅದೊಂದು 12 ಅಡಿ. ಕೆಲವು ಮನೆಗಳ ಹತ್ರ ನಾನು ಹೇಳೋದು ಬೆಳೆಸ್ತೀವಿ, ಕೆಲವು ಮನೆಗಳ ಹತ್ರ ಬೆಳೆಸೋಲ್ಲ. ಅಲ್ಲಿನ ಸೈಟಿನ ಮತ್ತೆ ಕೃತಕ
ನಿರ್ಮಾಣದ ಆಧಾರದ ಮೇಲೆ ನಾವು ಅದನ್ನ ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಕೆಲವರಿಗೆ ಶುಗರ್ ಇದ್ದರಿಗೆ ಸಕ್ಕರೆ ತಿನ್ನಿಸ್ತೀವ, ಶುಗರ್ ಕಡಿಮೆ ಆದ್ರೆ ಸಕ್ಕರೆ ಕೊಡ್ತೀವಿ ಅಲ್ವಾ? ಪಾಪ ಬಂತು ಇದು ಪಾಪುಟ ಈ ಕಡೆ ಪಾಪ ನೋಡಿ. ನೀವು ಬಂದ್ಮೇಲೆ ಬಹಳ ದಿವಸ ಆಗಿತ್ತಲ್ಲ ನಿಂತಿದ್ದು, ಬಹಳ ಸರಿ ನಿಂತಿದ್ದು ಸ್ಟಾರ್ಟ್ ಆಗ್ಬಿಡ್ತು ದೇವರ ದಯಿಂದ. ಈ ಮನೆ ಆಗಕ್ಕೆ ನಿಮ್ಮ ಮಗನಿಗೆ ಒಳ್ಳೆ ಕೆಲಸ ಬನ್ನಿ. ಅಲ್ಲಲ್ಲ, ನಾವು ನಾನು ಫಸ್ಟ್ ಮೊದ್ಲು ಬರೋದಕ್ಕಿಂತ ಮೊದ್ಲು ಏನಾಗಿತ್ತು ಅಂತಂದ್ರೆ ಪೂರ್ತಿ 3 ವರ್ಷ ನಿಂತ್ಕೊಂಡ್ಬಿಟ್ಟಿತ್ತಲ್ಲ. ನಿಲ್ಸಿದ್ ನಾವು ಫೈನಾನ್ಸ್ ಪ್ರಾಬ್ಲಮ್ ಸ್ವಲ್ಪ ಈಗ ಹಿಂದಿಂದ ಹೇಳಿದ್ರೆ ರೈತರಿಗೆ ಕಷ್ಟ ತಂದ್ರೆ ಅದೆಲ್ಲ ತೆಗೆದು ಅದು ಮನೆ ತೆಗೆದ್ಮೇಲೆ ಏನಿಷ್ಟು ಸ್ಟಾರ್ಟ್ ಆಗ್ಬೇಕು ಅಲ್ವಾ? ನೋಡಿ ಎಷ್ಟು ಒಳ್ಳೆ ಚೆನ್ನಾಗ್ಬಿಡುತ್ತೆ ಮನೆ. ಇಷ್ಟು ನಾನು ಇದು ಕನಸಲ್ಲೂ ಇಲ್ಲ, ನನಗೆ ನೆನಪಿಲ್ಲ ನನಗೆ ಇದು ಇಲ್ಲಿ ಅಂತ. ನಾವು ನೋಡಿದಾಗ ನಾನು ಗೊತ್ತಾಗಲಿಲ್ಲ, ಇಲ್ಲಿಗೆ ಬಂದಾಗ ನೋಡಿದಾಗ ಓ ಇದಲ್ವಾ ಅಂತ ಅಂದ್ಕೊಂಡೆ. ಡೈಲಿ ಈಗ 10 ಜನ ನೋಡ್ತಾ ಇರ್ತೀರ, ಯಾರು ಅಂತ ಗೊತ್ತಾಗಲ್ಲ, ನೆನಪಿಲ್ಲ ನನಗೆ. ಅಮ್ಮ ಅಣ್ಣ ನಮ್ದಣ್ಣ ಫೋನ್ ಅಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಗೊತ್ತಾಗಲ್ಲ. ನೋಡಿ ಎಂತ ಮನೆ ಕಟ್ಬಿಟ್ರಿ ಬಾರಿ ಬೇಜಾರಾದ್ರೆ. ನಿಮ್ಮಂತರ ಆಶೀರ್ವಾದ ಅಯ್ಯೋ ದೈವ ದೇವ್ರು ನಮ್ದು ನಿಮ್ದೇನಿದೆ ದೇವ್ರು ಅವ್ರು ಬಂದಾಗ ಬಾರಿ ಬೇಜಾರ್ ಪಟ್ರಲ್ವಾ? ಹಣ ನಿಂತ್ಕೊಂಡ್ಬಿಟ್ಟದಕ್ಕೆ ಸ್ಟಾರ್ಟ್ ಆಗತ್ ಹೋಗಮ್ಮ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದೆ. ಆರೋಗ್ಯ ಮನೆ ಈ ಮನೆ ಬರ್ರಿ, ಈ ಮನೆ ಫಸ್ಟ್ ಬಾಮ್ಮ. ಆಮೇಲೆ ಏನ್ ದೊಡ್ಡ ಮನೆ ಕಟ್ಕೊಳೋದಂತ ಅವಶ್ಯಕತೆ ಇರ್ಲಿಲ್ಲ, ಕಟ್ಟಿದಿ. ಈಗ ನೀನ್ ಕಟ್ಟಬಾರ್ದಂತೆಲ್ಲ ಕಟ್ಟಿದಿ. ಈ ಮನೆ ಬಾ ಚೆನ್ನಾಗಿದೆ. ಆ ಮನೆ ಬಾರಿ ದರಿದ್ರ ಅಂತ ನಿನಗೆ 100 ಸಾರಿ ಹೇಳಿದಿನಿಲ್ವಾ ಅವಾಗ? ಆ ಮನೆ ಸ್ವಲ್ಪ ಚೇಂಜ್ ಮಾಡ್ಕೊ ಅಂತಂದ್ರೆ ಚೇಂಜ್ ಮಾಡೋದು ಬೇಡ, ಈ ಮನೆ ಕಟ್ಕೊಂಡ್ಬಿಡ್ತೀವಿ ಅಂದ್ರೆ ಅಲ್ವಾ? ಅಮ್ಮ ದೇವ್ರು ಸಂಪೂರ್ಣ ಆಯುಷ್ ಕೊಡ್ಲಿ. ಇನ್ನೊಂದು 4-5 ತಿಂಗಳು ರೆಡಿ ಮಾಡ್ತೀವಿ. ನಮಗೆ ಜಾಗ ಬಿಟ್ಟು ಆ ಕಡೆ ಅಲ್ವಾ? ಆ ಲೆವೆಲ್ ವರ್ಗು ಮಾಡ್ತೀವಿ. ಸತ್ಯ ಹಿಂಗ್ ಬರ್ಬೇಕು ಒಟ್ಟಿಗೆ. ಈ ಕಡೆ ಹಿಂಗ್ ಬರ್ಬೇಕು, ಹಿಂಗ್ ಬರಂಗಿಲ್ಲ. ಡೌನಿಂಗ್ ಮಾಡ್ರ ಬಿಡಿ. ಹಳೆ ಮಾತ್ರ ಮಾಡಿದ್ರ ಏನ್ ಮಾಡಿಲ್ವಾ? ಅದೆಲ್ಲ ತೆಗೆದ್ರ ಅದನ್ನ ಮರ ಎಲ್ಲ ಆಮೇಲೆ ತೆಗೆದು ಅದು ಇಂಪಾರ್ಟೆಂಟ್. ಇಲ್ಲ ಒಂದೇ, ಎಲ್ಲ ಒಂದೇ. ಮರಗಳೆಲ್ಲ ಇಲ್ಲಿ ಜೋಡಿಸಿದ್ವಿ, ಬೈಕ್ ನಿಂತಿರಂತ ತೆಗೆದಿರಲ್ಲ. ತೆಗೆದಾಗಳಿಂದ ನಿಮ್ಗೆ ಸ್ವಲ್ಪ ಕೈ ಕೊಡುತ್ತೆ. ಅಲ್ಲಿವರೆಗೂ ತಲೆನೋವೆ, ಅರ್ಥ ಆಯ್ತಾ? ಅಲ್ಲಿವರೆಗೂ ಏನ್ ಮಾಡಿದ್ರು ನಿಮ್ಗೆ ಕೆಲಸ ಆಗಿಲ್ಲ ಅಷ್ಟೇನೆ. ನಿಮ್ದ ಗಾಡಿದು ಅವರು ಅಲ್ಲಿ ಅದೇ ಮುರ್ತಣ್ಣ ಸರಿ ಅಮ್ಮಯ್ಯ, ಸದ್ಯಕ್ಕೆ ಏನೇನೇನು ಮಾಡ್ಕೋಬೇಡಿ, ಇದನ್ನ ಏನು ದುಡ್ಡು ಖರ್ಚು ಮಾಡಬೇಡಿ. ಇದನ್ನ ಸಾಧ್ಯವಾದಷ್ಟು ಸ್ವಲ್ಪ ವಿಳಂಬ ಆಯ್ತು, ಮನೆ ಕಟ್ಟಕ್ಕೆ ಸ್ವಲ್ಪ ವಿಳಂಬ ಆಯ್ತು, ಸರಿನಾ? ಆಮೇಲೆ ಇಲ್ಲಿ ದುಡ್ಡು ಇಡ್ತೀರಾ? ಇಲ್ಲಿ ಏನ್ ಇಡ್ಬೇಡಿ, ಅವತ್ತು ಹೇಳಿದೀನಿ ದುಡ್ಡು ಇಡ್ಬೇಡಿ ಇಲ್ಲಿ ಅಂತ. ದುಡ್ಡು ಇಟ್ಟು ಆ ಕಡೆ ಇಟ್ಕೊಳ್ಳಿ, ಸರಿನಾ? ಒಂದು ಬಾಕ್ಸ್ ನಾದ್ರೂ ಇಟ್ಕೊಳ್ಳಿ, ಖರ್ಚಾಗುತ್ತೆ. ಸುಮ್ಮನೆ ಅಡುಗುಟ್ಟಿಗೆ ಖರ್ಚು ಬರುತ್ತೆ, ಸರಿನಾ? ಓಕೆ ಅಲ್ವಾ? ನಾನು ಬಂದೋದಾಗ ಏನ್ ಅನಿಸ್ತೀನಿ ನಿಮ್ಗೆ? ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ನಮ್ಮ ಮನಸ್ಸು ಹೌದ್ರಾ? ಆಗ್ಲಿ, ಒಳ್ಳೇದಾಗ್ಲಿ. ಬಂದಿದ್ದೀನಿ ಈಗ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಕೆಲಸ ಆದ್ಮೇಲೆ ಬಂದು ಆಶೀರ್ವಾದ. ಸರಿ ತಾಯಿ, ಕೇಳ್ತೀವಿ, ಸರಿ ಟೀ ಮಾಡ್ತೀನಿ. ಆಮೇಲೆ ಕಾಫಿ ಟೀ ಏನು